ಹಾಯ್, ದ್ವಿತೀಯ PUC ವಿದ್ಯಾರ್ಥಿಗಳ ಇವತ್ತು ಕೊನೆಯ ಎಕ್ಸಾಮ್ ಇದೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಸೋಷಿಯಾಲಜಿ. ಈ ಎಕ್ಸಾಮ್ ಆದ ನಂತರ ಒಂಥರ ರಿಲ್ಯಾಕ್ಸ್ ಸಿಗುತ್ತೆ. ಅಂದರೆ ಎಕ್ಸಾಮ್ಗಳು ಫಿನಿಶ್ ಆಯಿತು ಅಂತ ಆ ಒಂದು ಕಾನ್ಫಿಡೆಂಟ್ನಲ್ಲಿ ಇರಿ. ಅಂದರೆ ಇವಾಗ ಲಾಸ್ಟ್ ಎಕ್ಸಾಮ್ ಇದೆ, ಆ ರೀತಿ ಥಿಂಕ್ ಮಾಡಿ ಪಾಸಿಟಿವ್ ಮಾಡಿರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಇವಾಗ ಕ್ವಶನ್ಸ್ಗಳು ನೋಡಿದ ತಕ್ಷಣ ಒಮ್ಮೆಗಳೇ ಗಾಬರಿ ಆಗೋಕ್ಕೆ ಹೋಗಬೇಡ್ರಿ. ಅಂದರೆ ಯಾವ ಕ್ವಶನ್ಸ್ಗೆ ನಿಮಗೆ ಆಪ್ಷನ್ಗಳು, ಅಂದರೆ ಇವಾಗ ಒಂದನೇ ಆಪ್ಷನು ಅಥವಾ ಎರಡನೇ ಕ್ವಶನ್ಗೆ ಆಪ್ಷನ್ ನಿಮಗೆ ಗೊತ್ತಿಲ್ಲ ಅಂದರೆ ಸೊ ಗಾಬರಿ ಆಗೋಕ್ಕೆ ಹೋಗಬೇಡ್ರಿ. ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆಯಿತಾ. ಆ ಒಂದು ಇವಾಗ ಕ್ವಶನ್ಗೆ ಆನ್ಸರ್ ಯಾವುದು ಲಾಸ್ಟ್ ಎಕ್ಸಾಮ್ ಇದೆ, ಇದು ಲಾಸ್ಟ್ ಎಕ್ಸಾಮ್ ಚಲೋ ಆಗಬೇಕು, ನಂದು ಚಲೋ ಆಗಬೇಕಲ್ಲ ಅಂದರೆ ಹೀಗೆಲ್ಲ ಅದು ಲಾಸ್ಟ್ ಎಕ್ಸಾಮ್ ಇದೆ ಇದೆಲ್ಲ ಥಾಟ್ಸ್ಗಳು ಭಾಳ ಬರುತ್ತೆ. ಸೊ ಎಲ್ಲ ಎಕ್ಸಾಮ್ ಚೆನ್ನಾಗಿದೆ, ಈ ಒಂದು ಎಕ್ಸಾಮ್ ಚೆನ್ನಾಗಾದರೆ ಒಳ್ಳೇದಾಗುತ್ತೆ ಅಂತ ಈ ರೀತಿ ಅನ್ಕೊಂಡು ನೀವು ಹೋಗಿರ್ತೀರಲ್ಲ, ಅದು ನಿಮ್ಗೆ ಏನು ಅನಿಸುತ್ತೆ. ಆಮೇಲೆ ಏನಾದರೂ ಒಂದು ಮೂರು ಕ್ವಶನ್ ಬರಿಲ್ಲ ಅಂದರೆ ಗಾಬರಿ ಆಗೋಕ್ಕೆ ಹೋಗಬೇಡ್ರಿ. ಯಾಕೆಂದರೆ ಲಾಂಗ್ ಕ್ವಶನ್ಸ್ಗಳಿಗೆ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಭಾಳ ಈಜಿ ಬರುತ್ತೆ ರೀ ಕ್ವಶನ್ಸು. MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಅದು ಕಾಮರ್ಸ್ ವಿದ್ಯಾರ್ಥಿಗಳ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಆಗಿರಬಹುದು, ಮತ್ತು ಅದೇ ರೀತಿ ಸೋಷಿಯಾಲಜಿ ಆರ್ಟ್ಸ್ ವಿದ್ಯಾರ್ಥಿಗಳ. ಸೊ ಇವತ್ತು ಲಾಸ್ಟ್ ಎಕ್ಸಾಮ್ ಇದೆ. ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಸೋಷಿಯಾಲಜಿ ಒಂದು 2 ಮಾರ್ಕ್ಸ್ ಮೇಲೆ ಮತ್ತು 1 ಮಾರ್ಕ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ. ಅದರೊಳಗಿಂದು 2 ಮಾಡಲ್ ಕ್ವಶನ್ ಪೇಪರ್ ನೋಡ್ಕೊಂಡು ಬಿಡ್ರಿ. ಇವಾಗ MCQ ಕ್ವಶನ್ ಅಷ್ಟೇ ನೋಡ್ಕೊಳ್ಳಿ. 2024 ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಪ್ರಕಟಣೆ ಮಾಡಿದಾರಲ್ಲ, ಆ ಒಂದು ಮಾಡಲ್ ಕ್ವಶನ್ ಪೇಪರ್ ಪ್ರೀವಿಯಸ್ 2023 ನಿಮ್ಮ ಕಡೆ ಮಾಡಲ್ ಕ್ವಶನ್ ಪೇಪರ್ ಇದ್ದರೆ ಅದರೊಳಗೆ 10 MCQ ಕ್ವಶನ್, ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಹೀಗೆ ಕೊಟ್ಟಿದ್ದಾರೆ, ಅಲ್ಲಿ ನೋಡ್ಕೊಳ್ಳಿ. ಅದರೊಳಗಿಂದು ಮೇ ಬಿ ಒಂದು ನಿಮಗೆ MCQ ಕ್ವಶನಲ್ಲಿ 3 ಅಥವಾ 2 ಬಂದರೂ ಕೂಡ ಏನಾಗೋದು, ನನಗೆ ಮ್ಯಾಕ್ಸಿಮಮ್ ಬರುತ್ತೆ ಕೆಲವೊಂದು ಬಾರಿ. ಸೊ ಮತ್ತು ಈ ಮಾಡಲ್ ಕ್ವಶನ್ ಪೇಪರಲ್ಲಿ ಕೆಲವೊಂದು 2 ಬಂದರೆ ಆರಾಮಾಗಿ ಕವರ್ ಆಗಿಬಿಡುತ್ತೆ ನಮ್ಮದು. MCQ ಕ್ವಶನಲ್ಲೂ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಆ 1 ಕ್ವಶನಲ್ಲಿ ಅದು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಮತ್ತು ಸೋಷಿಯಾಲಜಿ ಆಗಿರ್ಬೋದು. ನಿಮಗೆ 2024 ಮಾಡಲ್ ಕ್ವಶನ್ ಪೇಪರ್ ಇದ್ದರೆ ಅದಷ್ಟೇ ನೋಡ್ಕೊಂಡು ಬಿಡ್ರಿ ಆಯಿತಾ. ಪ್ರೀವಿಯಸ್ ಇಯರ್ದು ಇದ್ದರೆ ನೋಡ್ಕೊಂಡು ಬಿಡ್ರಿ, ಇಲ್ಲಾಂದರೆ ಚಾನಲ್ ಹೋಗಿ ಚೆಕ್ ಮಾಡಿರಿ. 15 MCQ ಕ್ವಶನ್ ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮೇಲೆ ಯಾವುದು ಕಂಪ್ಯೂಟರ್ ಸೈನ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ, ಚಾನಲ್ ಹೋಗಿ ಚೆಕ್ ಮಾಡಿರಿ. ಇಲ್ಲಾಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ಚೆನ್ನಾಗಿ ಎಕ್ಸಾಮ್ ಬರೀರಿ, ಒಳ್ಳೆಯದಾಗಲಿ. ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಲಾಸ್ಟ್ ಎಕ್ಸಾಮ್ ಇದೆ. ಇವಾಗ ಎಕ್ಸಾಮ್ ಮುಗಿದ ನಂತರ ಏನಿದಿಲ್ಲ, ರಿಲ್ಯಾಕ್ಸ್ ಆಗೋಣ. ರಿಸಲ್ಟ್ ಬರುತ್ತೆ, ಆವಾಗ ನಾನು ನಿಮ್ಮ ಜೊತೆ ಇರ್ತೀನಿ. ರಿಸಲ್ಟ್ ಬಂದ ತಕ್ಷಣ ನೋಡೋಣ. ಆಲ್ ದಿ ಬೆಸ್ಟ್.